ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗೈಸ್ ಈಗ ತಾನೆ ಎದ್ದು ದೇವ್ರ ಮುಖ ನೋಡ್ಕೊಂಡು ಆಚೆ ವೆದರ್ ತೋರಿಸ್ತೀನಿ ಬನ್ನಿ ಗೈಸ್ ಹೆಂಗೈತೆ ಅಂತ. ನೋಡಿ ಗೈಸ್, ಇವಾಗ ತಾನೆ ಸನ್ರೈಸ್ ಆಗ್ತೈತೆ ಗೈಸ್ ನೆನ್ನೆ ಹಾಕಿ ಇನ್ನು ಗಿಡಗಳಿಗೆ ನೀರು ಅದಕ್ಕೆ ಇವತ್ತು ಹಾಕಲ್ಲ ಗೈಸ್. ಒಂದಿನ ಬಿಟ್ಟು ಒಂದಿನ ಗಿಡಗಳಿಗೆ ನೀರು ಹಾಕೋದು ಗೈಸ್. ಸರಿ ಗೈಸ್, ಸ್ಕೂಲ್ಗೆ ಹೋಗೋ ಟೈಮ್ ಆಯ್ತು ಗೈಸ್. ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸಿಗ್ತೀನಿ ಗೈಸ್. ಈಗ ತಾನೆ ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಇದೇನಪ್ಪ ಯೂನಿಫಾರ್ಮ್ ಬದಲು ಕಲರ್ ಯೂನಿಫಾರ್ಮ್ ಹಾಕೊಂಡು ಅವ್ನು ಅನ್ಕೊಂಡಿದ್ದೀರಾ ಗೈಸ್? ಅದೇ ನಾನು ಹೇಳಿದ್ನಲ್ಲ ಗೈಸ್, ಸ್ಪೆಷಲ್ ಕಂಟೆಂಟು, ಸ್ಪೆಷಲ್ ಡೇ, ಅದೇ ಗೈಸ್ ಇವತ್ತು ನಾನು ಬರ್ತಾ ಗೈಸ್. ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಮ್ಮ ಅಮ್ಮ ಮತ್ತು ನಮ್ಮ ತಂಗಿ ಬಂದು ಗಿಫ್ಟ್ ಕೊಟ್ಟರು ಗೈಸ್. ಆ ಗಿಫ್ಟು ಏನಂತ ಆ ಗಿಫ್ಟ್ನ ಇಟ್ಕೊಂಡು ನೋಡ್ತಾ ಇದ್ದೆ ಗೈಸ್, ಅದರೊಳಗೆ ಏನೈತೆ ಅಂತ. ಅಷ್ಟೊತ್ತಿಗೆ ಸ್ಕೂಲ್ ಟೈಮ್ ಆಯ್ತದೆ ಅಂತ ಅಂದ್ಬಿಟ್ಟು ನಾವು ಮಮ್ಮಿನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ರು ಗೈಸ್. ಈಗ ಅನ್ಬಾಕ್ಸಿಂಗ್ ಮಾಡ್ತಾರೆ ನೋಡಿ ಗೈಸ್. ನನಗಂತೂ ಫುಲ್ಲು ಖುಷಿ ಆಗೋಯ್ತು ಗೈಸ್. ಅದು ಪಿಯಾನೋನೇ ಗೈಸ್. ಆ ಗಿಫ್ಟ್ ನೋಡ್ಬಿಟ್ಟು ತುಂಬ ಖುಷಿ ಆಗೋಯ್ತು ಗೈಸ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಹಾಕಿ ಗೈಸ್. ಗೈಸ್ ಮತ್ತೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ ಗೈಸ್ ನಾನು. A few moments later. ಗೈಸ್ ಇವಾಗ ತಾನೇ ಬಂದು ಸ್ಕೂಲಿಂದ ಶೂ ಎಲ್ಲ ಬಿಚ್ಕೊಂಡು ಮತ್ತೆ ಬ್ಯಾಗ್ ಇಟ್ಬಿಟ್ಟು ಮತ್ತೆ ಬನ್ನಿ ಗೈಸ್ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಈಗ ತಾನೇ ಬ್ಯಾಗ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಎಲ್ಲ ತಿನ್ಕೊಂಡು ಈಗ ಟ್ಯೂಷನ್ಗೆ ಹೋಗ್ಬೇಕು ಗೈಸ್. ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. A few inches later. ಈಗ ತಾನೇ ಟ್ಯೂಷನಿಂದ ಬಂದ್ಬಿಟ್ಟು ಬ್ಯಾಗ್ ಇಡ್ತೀನಿ ಗೈಸ್. ಇವಾಗ ತಾನೇ ನೋಡೋಲ್ಲ ಗೈಸ್, ನಾನು ಟ್ಯೂಷನಿಂದ ಹೋಗ್ಬಿಟ್ಟು ಇವಾಗ ತಾನೇ ಬಂದೆ. ಸೊ ಬನ್ನಿ ಗೈಸ್, ಮನೆ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಟಾಕಿಂಗ್ ಮಾಡ್ಕೊಂಡು ಮಾತಾಡೋಣ ಗೈಸ್. ಇವತ್ತು ನನ್ನ ಬರ್ತಡೇ ಅಲ್ಲ, ಸೊ ಅದಕ್ಕೆ ನಮ್ಮ ಅಮ್ಮ ಎತ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕಾ, ಸೆಲೆಬ್ರೇಷನ್ ಮಾಡಿಸ್ಬೇಕಾ ಅಂತಂದ್ರು ಗೈಸ್. ಸುಮ್ಮನೆ ಯಾಕಪ್ಪ ವೇಸ್ಟ್ ಖರ್ಚು ಅಂತಂದ್ಬಿಟ್ಟು ನಾನು ಕೇಕ್ ಎಲ್ಲ ಯಾವುದು ಬೇಡ ಅಂತಂದ್ಬಿಟ್ಟು ಇವತ್ತು ಬೆಳಗ್ಗೆ ಗಿಫ್ಟ್ ಕೊಟ್ಟರು ಗೈಸ್. ಅದನ್ನೇ ಸಾಕು ಅಂತಂದ್ಬಿಟ್ಟು ಅದನ್ನ ನೋಡಿದ ತಕ್ಷಣ ನಂಗೆ ಖುಷಿ ಆಗೋಯ್ತು ಗೈಸ್. ಮೇಲೆ ಎಲ್ಲ ನೋಡ್ಕೊಬರೋಣ ಅಂದ್ಕೊಂಡಿದ್ರಲ್ಲ ಗೈಸ್, ಮೇಲೆ ಬಂದು ನೋಡಿದ್ರೆ ಈ ಗಿಡಗಳಿಗೆ ನೀರು ಹಾಕಬೇಕು ಅಂತ ಅನಿಸ್ತು ಗೈಸ್. ಆದರೆ ನೆನ್ನೆನೇ ಹಾಕ್ಬಿಟ್ಟಿದ್ರಿ ಗೈಸ್, ಒಂದಿನ ಬಿಟ್ಟು ಒಂದಿನ ಹಾಕೋದು. ಆಮೇಲೆ ಅದನ್ನ ನೋಡ್ತಾ ನೋಡಿ ಗೈಸ್, ಬಿಲ್ಡಿಂಗ್ ಎಲ್ಲ ಹೆಂಗೆ ಕಟ್ಟಿದ್ದಾರೆ ಗೈಸ್. 5-6 ವರ್ಷದಿಂದ ಈ ಬಿಲ್ಡಿಂಗ್ ಎಲ್ಲ ಯಾವುದೂ ಕಟ್ಟಿಲ್ಲ ಗೈಸ್. ಫುಲ್ಲು ಮರ ಗಿಡಗಳೆಲ್ಲ ಬೆಳ್ಕೊಂಡು ಫಾರೆಸ್ಟ್ ಥರ ಇತ್ತು ಗೈಸ್. ಆಮೇಲೆ ಅಗ್ರಿಕಲ್ಚರ್ ಮಾಡಿಬಿಟ್ಟು ಆಮೇಲೆ ಬಿಲ್ಡಿಂಗ್ ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಗೈಸ್. ಅದು ಕಡೆ ಒಂದು ಹೊಸ ರೋಡ್ ಅಂತ ಬಂದಿದೆ ಗೈಸ್. ಅದು ಬಂದಮೇಲೆ ಅಲ್ಲಿ ಫುಲ್ಲು ಡಿಮ್ಯಾಂಡ್ ಗೈಸ್. ನಮ್ಮ ಮನೆ ಮೇಲೆ ಬಂದರೆ ಯಾವ ಅಮೇರಿಕನೂ ಇಲ್ಲ, ಯಾವ ದುಬೈ ಇಲ್ಲ ಗೈಸ್. ಆ ಥರ ಕಾಣಿಸುತ್ತೆ ಬಿಲ್ಡಿಂಗು, ನೋಡ್ಬೋದು ನೀವು ಗೈಸ್. ನೋಡಿ ಗೈಸ್, ಇಲ್ಲೆಲ್ಲ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ. ಇಲ್ಲಿ ಫುಲ್ಲು ಡೆವಲಪ್ ಆಗಿದೆ ಗೈಸ್. ಇವಾಗ ಒಂದು ಮನೆ ಅಂತಂದ್ಮೇಲೆ ಆ ಮನೆ ಖಾಲಿನೇ ಇರಲ್ಲ ಗೈಸ್, ಎಲ್ಲ ಫಿಲ್ ಆಗೋಗಿರ್ತಾರೆ ಅಪಾರ್ಟ್ಮೆಂಟಲ್ಲೆಲ್ಲ. ವ್ಲಾಗಲ್ಲಿ ನೋಡಿದ್ರಲ್ಲ ಗೈಸ್, ನಮ್ಮ ಮನೇಲಿ ಬರ್ತಡೇ ಸೆಲೆಬ್ರೇಟ್ ಮಾಡ್ಬೇಕಂತಿದ್ರು, ಆದರೆ ನಾನು ಮಾಡಿಸ್ಕೊಂಡಿಲ್ಲ ಗೈಸ್. ಇವತ್ತಿನ ವ್ಲಾಗು ಇಲ್ಲಿಗೆ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.